ದೇಶದಾದ್ಯಂತ ಏಕಪ್ರಕಾರವಾಗಿ ಚರ್ಚೆಯಾಗ್ತಾ ಇರುವ ಒಂದು ವಿಷಯ ಅಯೋಧ್ಯೆಯ ಶ್ರೀರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣ. ಇನ್ನು 7 ರಿಂದ 8 ತಿಂಗಳಲ್ಲಿ ಉತ್ತರ ಪ್ರದೇಶ ವಿಧಾನಸಭೆಗೆ ಚುನಾವಣೆಗಳು. ವಿಪಕ್ಷಗಳಿಗೆ ಈ ವಿಷಯ ಅಸ್ತ್ರವಾಗತ್ತಾ? ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಮೊಟ್ಟ ಮೊದಲು ಇದರ ವಿರುದ್ಧ ಧ್ವನಿ ಎತ್ತಿ ಹೋರಾಟ ಆರಂಭಿಸಿದರು. ಅದಾದ ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಎಸ್ಐಟಿ ರಚನೆ ಮಾಡಿದರು. ಈ ಪ್ರಕರಣ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಮುಜುಗರ ತಂದಿರೋದ್ರಲ್ಲಿ ಡೌಟ್ ಇತ್ತು. ಇಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಆರ್ಎಸ್ಎಸ್ಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಳ್ಳಿ, ಚಿನ್ನ, ಆಭರಣ, ಕ್ಯಾಶ್, ದೇಣಿಗೆ ಎಲ್ಲನೂ ತೊಗೊಂಡಿದ್ದಾರಲ್ಲ ಇವರೇ. ಒಂದು ಇಟ್ಟಿಗೆನೂ ಬಿಟ್ಟಿಲ್ಲ ಅಂತಲ್ಲ. ನೋಡಿ, ಇವರು ನಿಮ್ಮ ಯಾರು ಗಣೇಶ್ ಜಿ, ಗೋಪಾಲ್ಜಿ, ಗೋಪಾಲ್ಜಿ ದೇವ್ರ ಹೆಸರು. ಗೋಪಾಲ್ಜಿನೂ ದೇವ್ರ ಹೆಸರೇ, ಗಣೇಶ್ ಜಿನೂ ದೇವ್ರ ಹೆಸರೇ. ಅವರು ಉಸ್ತುವಾರಿ ಇದ್ರಂತೆ ಕಟ್ಟಲಿಕ್ಕೆ, ಕರ್ನಾಟಕದವರಂತೆ. ದೈನಿಕ್ ಭಾಸ್ಕರ್ನಲ್ಲಿ ಒಂದು ಆರ್ಟಿಕಲ್ ಬಂದಿದೆ, ಅವ್ರು ಹಳೆಯಂಗೆ ಕಾಂಟ್ರಾಕ್ಟರ್ ಕೊಟ್ರಂತೆ 40% ಅಂತ. ಬಿ ಜೆ ಪಿ ಸರ್ಕಾರದಿಂದ ಕಲ್ತ್ಕೊಂಡು ಹೋಗಿರೋದಲ್ಲ ಅಯೋಧ್ಯೆ ತನಕ 40%ಅಲ್ಲಿ ಎಲ್ಲದಕ್ಕೂ. ಇದು ಯಾವುದು ಸರ್? ನೀವು ಕಂಪ್ಲೇಂಟ್ ಕೊಡಿ ಸರ್, ಆಮೇಲೆ ತೋರಿಸ್ತೀನಿ ನಿಮಗೆ. ಮಾಹಿತಿ ನನ್ನ ಹತ್ರ 100 ಇರ್ಬೋದು. ನೀವು ಒಂದು ಕಂಪ್ಲೇಂಟ್ ಕೊಡಿ, ನೀವು ದೇಣಿಗೆ ಕೊಟ್ಟಿದ್ದೀರಾ, ನಿಮ್ಮ ದೇಣಿಗೆ ನಮ್ಗೆ ಸಿಕ್ಕಿಲ್ಲ, ರಿಸಿಪ್ಟ್ ಇಲ್ಲ, ನನಗೆ ಏನಾಗಿದೆ ಗೊತ್ತಿಲ್ಲ ಅಂದರೆ ನೀವು ಕೊಡಿ, ನಾನು ಮಾಡಿಸ್ತೀನಿ ಅಂತ. 40% ತೊಗೊಂಡ್ರೆ ಇನ್ನೇನಾಗ್ತದೆ? ಈಗ ನೋಡಿ, ಭಾಳ ಶಂಕರಾಚಾರ್ಯರು ಒಂದು ಹೇಳಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಬಾರ್ದು, ಇನ್ನೂ ಕಂಪ್ಲೀಟ್ ಆಗಿಲ್ಲ ದೇವಸ್ಥಾನವನ್ನು. ನೆನಪಿದೆಯಾ ತಮಗೆ? ಯಾವ ಪುರುಷಾರ್ಥಕ್ಕೆ ಮೋದಿಯವರು ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ, ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ ಕೇಳಿದ್ರು. ನೆನಪಿದೆಯಾ? ಅದೆಲ್ಲ ಈಗ ಆಚೆ ಬರ್ತಾ ಇದೆ ನೋಡಿ. ಈಗ ಇದು ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲ ದುಡ್ಡು ನಿಮ್ಮ RSS ಕಚೇರಿಗೆ ಹೋಗಿದ್ರು ನನಗೆ ಅನುಮಾನ ಇಲ್ಲ, ನನಗೆ ಆಶ್ಚರ್ಯ ಇಲ್ಲ. ಆ ಜಗನ್ನಾಥ್ ಭವನಿಗೂ ಹೋಗಿರ್ತದೆ, ಕೇಶವ ಕೃಪಾಗೂ ಹೋಗಿರೋ ಸಾಧ್ಯತೆ ಇದೆ. ಈಗ ಇವರೆಲ್ಲರೂ ಕೂಡ ಯಾವ ಮೂಲ ಮಟ್ಟದಿಂದ ಬಂದಿರೋದು? ಈ 3 ಜನ ಆರೋಪಿ. ಇವತ್ತು ಟ್ರಸ್ಟ್ ಮೀಟಿಂಗ್ ಇದೆ ಅಂತ ಇದ್ದೀರಲ್ಲ, ಯಾರ ಬಗ್ಗೆ ಚರ್ಚೆ? ಚಂಪಕ್ ರಾಯ್, ಮಿಶ್ರಾ ಮತ್ತು ಗೋಪಾಲ್. ಇವರೆಲ್ಲರದು ಟ್ರೈನಿಂಗ್ ಎಲ್ಲಾಗಿರೋದು RSSನಲ್ಲಲ್ವಾ? ಬೆಳ್ಳಿ, ಚಿನ್ನ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.